ಆದರೆ 24ನೇ ಇಸವಿಯಿಂದ ಅತಿ ಘೋರ ದುರಂತಗಳು ಸಂಭವಿಸುತ್ತೆ ಅಂತಕ್ಕಂಥ ಮಾತು ಕೂಡ ಕಾಲಜ್ಞಾನದ ಸತ್ಯ ಹಾಗೂ ವೈಜ್ಞಾನಿಕ ಸತ್ಯ ಕೂಡ. ಜನರಲ್ ಐಸ್ನ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನನ್ನ ಒಂದು ವಿನಯಪೂರ್ವಕ ಒಂದು ಪ್ರಸ್ತಾವನೆ ಏನು ಅಂತ ಹೇಳಿದ್ರೆ, ಬಹಳ ದೀರ್ಘಕಾಲದ ನಂತರ ಮತ್ತೆ ನಾನು ಈ ಚಾನಲಿನ ಒಂದು ಕ್ಯಾಮರಾ ಮುಂದೆ ಬಂದು ಕುಳಿತಿದ್ದೀನಿ. ಈ ಮಧ್ಯೆ ನನಗೆ 2021 ನವೆಂಬರ್ 15ನೇ ತಾರೀಕು ಬ್ರೈನ್ ಸ್ಟ್ರೋಕ್ ಆದ ಮೇಲೆ ಒಂದು ವಾರದ ಕಾಲ ನಾನು ಕೋಮಾದಲ್ಲಿದ್ದು ಬದುಕಿ ಬಂದಿದ್ದೇ ಒಂದು ಪವಾಡ. ಇದನ್ನು ಹಿಂದೆ ಹಲವಾರು ಸಾರಿ ನಾನು ಮಾತಾಡಿದ್ದೀನಿ ಕೂಡ. ಇಂಥ ಒಂದು ಸಂದರ್ಭದಲ್ಲಿ ನನ್ನ 2 ಕಿಡ್ನಿಗಳು ದುರ್ಬಲಗೊಂಡಿದ್ದರಿಂದ ನುರಿತ ತಜ್ಞ ವೈದ್ಯರು ಒಂದೆರಡು ಕಡೆ ನಾನು ತೋರಿಸಿದ್ದೆ. ಅದು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ. ಇವತ್ತು ನನಗೆ ಶುಗರು ಮತ್ತು BPಗೆ ಮತ್ತು ಕಿಡ್ನಿಯ ಒಂದು ಶಕ್ತಿ ಬಲವರ್ಧನೆಗೆ ಡಾಕ್ಟರ್ ಬಾಲಚಂದ್ರ ಅಂತಕ್ಕಂಥವರು ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ಆಸ್ಪತ್ರೆಯಲ್ಲಿ ನಾನು ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಯೂರಾಲಜಿಸ್ಟ್ ನಾಗರಾಜರಾವ್, ಕಿಡ್ನಿ ಸ್ಪೆಷಲಿಸ್ಟ್ ಶ್ರೀನಿಧಿ ಅನ್ನೋರು ನನಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಾಸ್ಟ್ಲಿ ಮೆಡಿಸಿನ್ಸ್ನ ಅವರು ಕೊಡ್ತಾ ಇರೋದರಿಂದ ನನಗೆ ಅದನ್ನು ಪೂರೈಸ್ತಕ್ಕಂಥ ಒಂದು ಶಕ್ತಿ, ಆರ್ಥಿಕ ಮುಗ್ಗಟ್ಟು ನನಗೆ ವಿಪರೀತ ತೊಂದರೆ ಇರೋದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು, ನನ್ನದೇನೂ ಒತ್ತಾಯ ಖಂಡಿತ ಇಲ್ಲ. ನನ್ನಂಥವನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಕ್ಕಂಥ, ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ಕೆಳಗಡೆ ನನ್ನ ನಂಬರು ತೋರಿಸ್ತಾ ಇರ್ತಾರೆ, ಕ್ಯಾಪ್ಷನಲ್ಲಿ ಬರ್ತಾ ಇರುತ್ತೆ. ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ. ಆ ಗೂಗಲ್ ಪೇಗೆ ತಾವು ತಮಗೆ ಪರಿಚಯ ಇರತಕ್ಕಂಥವ್ರ ಕಡೆಯಿಂದ ಒಂದಷ್ಟು ಹಣ ಸಹಾಯ ಮಾಡಿಸಿದ್ರೆ ಬಹಳ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೀನಿ. ಏಕೆಂದರೆ ಆರ್ಥಿಕ ಮುಗ್ಗಟ್ಟಿನಿಂದ ಬಹಳ ತೊಂದರೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಜೀವವನ್ನು ಕಾಪಾಡಿದ ಪುಣ್ಯ ನಿಮಗೆ ಲಭಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ. ದಯಮಾಡಿ ಇಂತಹ ಒಂದು ಸಂದರ್ಭದಲ್ಲಿ ತಾವು ಉದಾರವಾಗಿ ನನಗೊಂದಿಷ್ಟು ಹಣ ಸಹಾಯ ಮಾಡಿದ್ರೆ ಬಹಳ ಉಪಕಾರ ಆಗುತ್ತೆ ಅಂತ ಮತ್ತೆ ಮತ್ತೆ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಉಳಿದು ಬಂದಿದ್ದೀನಿ ಅಂತಂದರೆ ಬಹಳಷ್ಟು ಈ ಥರದ ಅಭಿಮಾನಿಗಳ ಕಾರಣದಿಂದ ಇದು ಮಾಡಿ ಬಂದೀನಿ. ಬಹಳಷ್ಟು ಜನ ನನಗೆ ಹೆಲ್ಪ್ ಮಾಡಿದಂಥವ್ರನ್ನ ಇವತ್ತು ನಾನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ 2 ಕಿಡ್ನಿಗಳು ದುರ್ಬಲ ಆಗಿರೋದ್ರಿಂದ ಅದು ಬಲಗೊಳ್ಳೋದಕ್ಕಾಗಿ ಕಾಸ್ಟ್ಲಿ ಮೆಡಿಸಿನ್ಸನ್ನು ಬರ್ಕೊಟ್ಟಿದ್ದಾರೆ. ಅದು ದಿನವೂ ನಾನು ಬಳಸಲೇಬೇಕಾಗಿದೆ. ಇದನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಸಹಾಯವನ್ನು ಮಾಡ್ತೀರಾ ಅಂತಕ್ಕಂಥ ಒಂದು ಇದನ್ನು ನಾನು ಇಟ್ಕೊಂಡು ನನ್ನ 4 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಹೊಸ ವರ್ಷ ಆರಂಭ ಆಯಿತು. ಇಂಗ್ಲೀಷ್ ಹೊಸ ವರ್ಷದ ಶುಭಾಶಯಗಳನ್ನು ನಾನೆಲ್ಲರಿಗೂ ಸಮರ್ಪಣೆ ಮಾಡ್ತೀನಿ. ಈ ಒಂದು 24ರ ಈ ಹೊಸ ವರ್ಷದ ಇದರಲ್ಲಿ ಎಲ್ಲರೂ ಸಂತೋಷವನ್ನು ಪಡ್ತಕ್ಕಂಥ ಒಂದು ದಿನ ಅಂತ ಭಾವಿಸಿದ್ದಾರೆ. ನಿಜ, ಸಂತೋಷ. ಆದರೆ 24ನೇ ಇಸವಿಯಿಂದ ಅತಿ ಘೋರ ದುರಂತಗಳು ಸಂಭವಿಸುತ್ತೆ ಅಂತಕ್ಕಂಥ ಮಾತು ಕೂಡ ಕಾಲಜ್ಞಾನದ ಸತ್ಯ ಹಾಗೂ ವೈಜ್ಞಾನಿಕ ಸತ್ಯ ಕೂಡ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ದೊಡ್ಡಬಳ್ಳಾಪುರದ RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ರಸ್ತೆಯ ಎಡಭಾಗದಲ್ಲಿ ಇರತಕ್ಕಂಥ ಸಂತ ಕಬೀರ್ ಆಶ್ರಮದಲ್ಲಿ, ಕಬೀರ್ ಸಾಹೇಬರ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಶೂಟ್ ಮಾಡ್ತಾ ಇದ್ದೀವಿ. ನಮಗೆ ಹಲವಾರು ಮತಗಳ ದಾರ್ಶನಿಕರು ಬಹಳಷ್ಟು ಉತ್ತಮ ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ಒಳ್ಳೆಯದು ಬೇಕು ಅಷ್ಟೇ. ಒಳ್ಳೆಯದನ್ನ ಯಾರು ಹೇಳ್ತಾ ಇದ್ದಾರೆ, ಯಾವ ಮತದವನು ಹೇಳ್ತಾ ಇದ್ದಾನೆ, ಯಾವ ಜಾತಿಯವನು ಹೇಳ್ತಾ ಇದ್ದಾನೆ, ಅದು ಮುಖ್ಯ ಅಲ್ಲ. ಒಂದು ಹಳ್ಳಿಗೆ ಹೋಗಬೇಕಾದ್ರೆ ನಮಗೆ ರಸ್ತೆ ಗೊತ್ತಾಗದೇ ಇದ್ದಾಗ, ಇಂಥ ಹಳ್ಳಿಗೆ ನಾನು ಹೋಗಬೇಕಾದ್ರೆ
ಸುಲಭವಾದ ಮಾರ್ಗ ಯಾವುದಪ್ಪ ಅಂತ ಯಾರನ್ನ ದನ ಕಾಯವನ್ನು ಕೇಳಿದ್ರೆ ಅವನು ಹೇಳಬಲ್ಲ, ಈ ಥರ ಹೋದರೆ ನಿಮಗೆ ಹತ್ತಿರ ಆಗುತ್ತೆ, ಈ ಥರ ಹೊರಟೋಗಿ ಅಂತ. ಈ ರಸ್ತೆಯ ಮಾರ್ಗವನ್ನು ಹೇಳ್ತಿರೋನು ಒಬ್ಬ ದನ ಕಾಯೋನು, ಅವನ ಮಾತು ನಾನೇನು ಕೇಳೋದು ಅಂತ ಏನಾದರೂ ಅದನ್ನು ಉಲ್ಲಂಘಿಸಿ ಹೋದರೆ ನಾವು ದಾರಿ ತಪ್ತೀವಿ. ಒಳ್ಳೆಯದರನ್ನ ಹೇಳೋ ಅಂಥದ್ದು ದನ ಕಾಯವನಾಗಬಹುದು, ಯಾವುದೇ ಮತದವನಾಗ್ಬೋದು, ಯಾವುದೇ ಜಾತಿಯವನಾಗ್ಬೋದು, ಅದು ಮುಖ್ಯ ಅಲ್ಲ ಅಂತಕ್ಕಂಥದಕ್ಕೆ ನಮ್ಮ ಸಂತ ಕಬೀರ್ ಸಾಹೇಬರು, ಜೊತೆಗೆ ಸಂತ ಶಿಶುನಾಳ ಶರೀಫರು, ಇಂಥ ಮಹಾನ್ ದಾರ್ಶನಿಕರು ಎಲ್ಲ ಮತಧರ್ಮಗಳಲ್ಲಿ ಇದ್ದಾರೆ. ಒಂದು ಮಾತನ್ನ ಇತ್ತೀಚೆಗೆ ಮುಸ್ಲಿಂ ಬಂಧುಗಳೊಬ್ಬರು, ಅತ್ಯಂತ ಆತ್ಮೀಯರು, ಮಸೀದಿಯಲ್ಲಿ ಒಂದು ಗೌರವ ಸ್ಥಾನವನ್ನು ಇಟ್ಕೊಂಡಿರ್ತಕ್ಕಂಥ ಮುಲ್ಲಾ ಅವರು ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಅವರು, ನಾನು ಇಸ್ಲಾಂ ಜಗತ್ತಿನ ಬಗ್ಗೆ ಕೆಲವು ಲೇಖನಗಳ ಆಧಾರದ ಸಮೇತವಾಗಿ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ಅದು ಅವರ ವಿಶಾಲತೆಯನ್ನು ತೋರಿಸುತ್ತೆ ಅಂತ ನಾನು ಆ ಮುಸ್ಲಿಂ ಬಂಧುವಿನ ಬಗ್ಗೆ ಅಪಾರ ಗೌರವವನ್ನು ನಾನು ಇಟ್ಕೊಂಡಿದ್ದೇನೆ. ಅವರೊಂದು ಮಾತನ್ನು ಹೇಳಿದರು, ಗುರುದೇವ್ ಅವರೇ, ಜಾರ್ಜ್ ಬರ್ನಾರ್ಡ್ ಶಾ ಒಂದು ಮಾತನ್ನು ಹೇಳಿದ್ದಾರೆ, ಇಸ್ಲಾಂ ಈಸ್ ಬೆಸ್ಟ್ ರಿಲಿಜಿಯನ್ ಬಟ್ ದ ಫಾಲೋಯರ್ಸ್ ಆರ್ ದ ವರ್ಸ್ಟ್ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದಂಥವರು ಒಬ್ಬ ಮುಸ್ಲಿಂ ವಿದ್ಯಾವಂತ ಬುದ್ಧಿಜೀವಿ. ಅದು ಎಲ್ಲೋ ಒಂದು ಕಡೆ ನಿಜ ಅನಿಸುತ್ತೆ. ಯಾಕೆಂದರೆ ಎಲ್ಲ ಮತ ಧರ್ಮಗಳಲ್ಲೂ ಮೂಲಭೂತವಾದಿ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹೆಜ್ಜೆ ತಪ್ಪುವ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಅದು ನಮಗೆ ಪ್ರಧಾನ ಆಗಬಾರದು. ಯಾವುದೋ ಒಂದು ಅಕ್ಕಿಯ ಪಾಕೆಟ್ ಮೇಲೆ ಕ್ಲೀನ್ಡ್ ರೈಸ್ ಅಂತ ಬರೆದಿರ್ತಾರೆ, ನಿಜ. ಅದನ್ನು ತೊಗೊಂಬಂದು ಒಂದ್ಸರಿ ಹೇಗಾದರೂ ಮಾಡಿ ನೋಡೋಣ ಅಂತ ಅಕ್ಕಿಯನ್ನು ತಿರುವಾಕಿದಾಗ ಎಲ್ಲೋ ಒಂದು ಕಡೆ ಕರಿ ಎಂಟೆ, ಒಂದು ಕಲ್ಲು ಅಥವಾ ಒಂದು ಭತ್ತ ಸಿಗಬಹುದು. ಕ್ಲೀನ್ಡ್ ರೈಸ್ ಅಂತ ಹಾಕಿದ್ರೂ ಕೂಡ ಆ ಒಂದೆರಡು ಸಣ್ಣ ಪುಟ್ಟ ಈ ಥರದ ಅಂಶಗಳು ಕಾಣ್ಬೋದು ಕಣ್ಣಿಗೆ. ಅರೆ ಕ್ಲೀನ್ಡ್ ರೈಸ್ ಅಂತ ಬರ್ದಿಯಾನೆ, ಆದರೂ ಕೂಡ ಇದರಲ್ಲಿ ಇಂಥ ಅಂಶಗಳು ಸೇರಿದೆಯಲ್ಲ ಅಂತ ಹೇಳ್ಬಿಟ್ಟು ಯಾರು ಅಕ್ಕಿನ ತೊಗೊಂಡೋಗಿ ತಿಪ್ಪೆಗುಯ್ಯಲ್ಲ. ಅದರಲ್ಲಿರ್ತಕ್ಕಂಥ 3 ವಸ್ತುಗಳನ್ನು ತೆಗೆದು ಬಿಸಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಮತಸ್ಥರು, ಎಲ್ಲ ಮತಗಳ ಸ್ಥಾಪಕರು, ಅದನ್ನು ಫಾಲೋ ಮಾಡ್ತಿರ್ತಕ್ಕಂಥ ಶ್ರದ್ಧೆ ಇರತಕ್ಕಂಥವರು ಈ ಆಯ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಅಕ್ಕಿಯನ್ನೇ ತಗೊಂಡೋಗಿ ಬಿಸಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಬಹಳ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಬೀರ್ ಸಾಹೇಬರ ಕೆಲವು ಇದನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಅವರ ಒಂದು ಹಿಂದಿಯಲ್ಲಿ ಬರೆದಿರ್ತಕ್ಕಂಥ ಅಂಶಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿರ್ತಕ್ಕಂಥವ್ರು ಕನ್ನಡದ ಶ್ರೇಷ್ಠ ಕವಿ ದ.ರಾ. ಬೇಂದ್ರೆಯವರು. ಇದಿರಲೆ ಗುರು ಗೋವಿಂದರು ಇಹರು, ಎದುರುಗಡೆನೆ ಗುರು ಗೋವಿಂದರು ಇಬ್ಬರು ಇದ್ದಾರೆ. ಯಾರಿಗೆ ಮಣಿಯಲಿ ನಾನು? ಯಾರಿಗೆ ಮಣಿಲಿ? ಶ್ರೀ ಗೋವಿಂದನ ತೋರಿದ ಗುರುವೇ, ಗೋವಿಂದನ ದೇವರ ದರ್ಶನವನ್ನು ಮಾಡಿಸಿದ ಗುರುವನ್ನೇ ಪೂಜಿಸ್ಲಾ ಅಂತ ತಗೊಂಡಾಗ ಮೊದಲ ಸ್ಥಾನ ಗುರುವಿಗೆ, ನಂತರ ದೇವರಿಗೆ. ನೀನು ಯಾರಿಗೆ ಮೊದಲು ವಂದಿಸ್ತೀಯ ಅಂತಂದ್ರೆ ಗುರುವಿನ ದರ್ಶನವನ್ನು ಮಾಡಿಸಿದ ಗುರುವಿಗೆ ನನ್ನ ಪ್ರಥಮ ವಂದನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಬೀರ್ ಸಾಹೇಬರು ಅವರ ವಚನಗಳಲ್ಲಿ ಹೇಳ್ತಾರೆ. ಕಬೀರ ಕಬೀರ ಎಂದೇನ ಬೇಡ, ಪಂಚೇಂದ್ರಿಯಗಳನ್ನು ವಶ ಮಾಡು, ನೀನೇ ಆಗುವೆ ಕಬೀರ ಅಂತಕ್ಕಂಥ ಮಾತನ್ನ ಕಬೀರ್ ಸಾಹೇಬರು ಹೇಳ್ತಾರೆ. ಇಲ್ಲಿ ನೋಡಿ, ಈ ಮಾತುಗಳನ್ನು ಯಾರೋ ಒಬ್ಬ ಧರ್ಮೀಯನೇ ಹೇಳಬೇಕು ಅಂತೇನಿಲ್ಲ. ಈ ವಿಚಾರಗಳನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಕೂಡ ದಾರ್ಶನಿಕರ ಬಾಯಲ್ಲಿ ಈ ಮಾತುಗಳನ್ನು ಕೇಳ್ತೀವಿ. ಇದೇ ಮಾತುಗಳನ್ನು ಕಬೀರರು ಕೂಡ ಹೇಳಿದ್ದಾರೆ. ಉತ್ತಮ ಜನ್ಮ ದೊರೆಯುವುದು ಇದುವೇ ಸತ್ಕರ್ಮದ ಕೃಪೆಯಯ್ಯ, ಜನ್ಮ ಇಲ್ಲದಂತಾಗುವುದು ಇದುವೇ ಸದ್ಗುರು ಕೃಪೆಯಯ್ಯ. ಮತ್ತೆ ಜನ್ಮ ಅಂತಕ್ಕಂಥದ್ದನ್ನ ಬೇಡ, ಮುಕ್ತಿ ಹೊಂದ್ಬಿಡು ಅಂತಕ್ಕಂಥ ಮಾತನ್ನ ಕಬೀರರು ಹೇಳ್ತಾರೆ. ತೀರ್ಥಯಾತ್ರೆಗೆ ಒಂದು ಫಲ, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ, ಇದುವೇ ಸಂತರ ಬಲವು. ಅಂದರೆ ಸದ್ಗುರುವಿನ ಇದಕ್ಕೆ ಅನೇಕ ಫಲ ಅಂತ ಹೇಳ್ತಾರಲ್ವಾ,
ತೀರ್ಥಯಾತ್ರೆಗೆ 1 ಫಲ, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ಅದಕ್ಕೆ ಗುರುವಿನ ಸಂಪರ್ಕ ಅಂತಕ್ಕಂಥದ್ದು ಬೇಕು. ನಾವು ಯಾರು ಏನೇ ಸಾಧನೆ ಮಾಡಬೇಕು ಅಂತ ಹೋದರೂ ಕೂಡ ಗುರುವಿನ ಮಾರ್ಗದರ್ಶನ ಇರಬೇಕು, ಗುರಿ ಇರಬೇಕು, ಗುರಿಯ ಹಿಂದೆ ಗುರು ಇರಬೇಕು ಅಂತಕ್ಕಂಥ ಮಾತು ನಿಜಕ್ಕೂ ಕೂಡ ಅಕ್ಷರಶಃ ಸತ್ಯ ಅಂತಕ್ಕಂಥದ್ದು. ಈ ಮಾತುಗಳನ್ನು ಯಾರ ಬಾಯಲ್ಲಿ ಕಳೆದರೆ ಏನು? ಅದಕ್ಕೆ ಜಾತಿ ಮತ ಧರ್ಮಗಳ ಭೇದ ಏನಿದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಒಂದು ಕಡೆ ಒಂದು ಹಿಂದೂ ಮುಸ್ಲಿಮರ ಮಧ್ಯೆ ಅಡ್ಡಗೋಡೆ ಏನಿದೆ, ಆ ಅಡ್ಡಗೋಡೆಯನ್ನು ತೊಡೆದು ಬಿಸಾಕಿ ಸಾಮರಸ್ಯವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ತಾಳ್ಮೆ, ಸಹನೆ ಬೇಕೇ ಬೇಕಾಗತ್ತೆ. ಸೊ ಕೆಲವರಿಗೆ ಒಂದೇ ಕ್ಲಾಸಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮದ ತಿಳಿವು ಅರ್ಥ ಆಗುತ್ತೆ, ದಡ್ಡನಿಗೆ ಒಂದು ಪೆಟ್ಟಾಕಿ ಕಲಿಸ್ತಾರೆ ಶಿಕ್ಷಕರು, ದಡ್ಡರಿಗೆ ನಾವು ದೊಣ್ಣೆ ಇಟ್ಕೊಡ್ಬೇಕಾಗತ್ತೆ. ತಿಳ್ಕೊಳ್ಳೋ ಅಂಥ ಬುದ್ಧಿವಂತರಿಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ಮತೀಯರಲ್ಲಿ ಧರ್ಮೀಯರಲ್ಲಿ ಇರತಕ್ಕಂಥ ಅಡ್ಡಗೋಡೆಗಳನ್ನು ತೊಡೆದು ಹಾಕತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ದೇ ಆದರೆ ವಿಶ್ವದಲ್ಲಿ ಕೋಮು ಸಾಮರಸ್ಯ ಖಂಡಿತ ಬಂದೇ ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯದಲ್ಲಿ. ದೇಹದಲ್ಲಿಹುದಯ್ಯ ಕಸ್ತೂರಿ, ದೇಹದಲ್ಲಿದೆಯ ಕಸ್ತೂರಿ, ಮೃಗ ಅರಿಯದು ಅದನ್ನು. ಕಸ್ತೂರಿ ಇರೋದು ಯಾವುದು? ಆ ಮೃಗದ ದೇಹದಲ್ಲಿ ಕಸ್ತೂರಿ ಇರುತ್ತೆ, ಅದಕ್ಕೆ ಗೊತ್ತೇ ಇಲ್ಲ, ಅದರ ಕಸ್ತೂರಿಯ ವಾಸನೆ ಅದಕ್ಕೆ ಗೊತ್ತಿರಲ್ಲ. ಹಾಗೇನೆ ದೇಹದಲ್ಲಿ ರಾಮನಿಹನು, ದೇಹದಲ್ಲಿ ರಾಮನಿಹನು, ಜಗವರಿಯದು ಅದನು. ಜಗ ಅದನ್ನು ಅರ್ತಿಲ್ಲ ನೋಡಿ. ದೇಹದಲ್ಲಿ ರಾಮನಿಹನು ಅನ್ನೋ ಪದ ಹೇಳಿರತಕ್ಕಂಥದ್ದು ಕಬೀರದಾಸರು ಈ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಇವತ್ತು ನೋಡಿ, ನಿನ್ನೆಯ ಒಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ನಾನು, ಅಬುದಾಬಿನಲ್ಲಿ ಶ್ರೀರಾಮನ ದೇವಾಲಯವನ್ನ ಕಟ್ಟಿದ್ದಾರೆ. ಕಟ್ಟಿರ್ತಕ್ಕಂಥ ದೇವಾಲಯದ ಉದ್ಘಾಟನೆಗೆ ಮೋದಿಯವರನ್ನು ಆಹ್ವಾನ ಮಾಡಿದ್ದಾರೆ. ಭಾರತಕ್ಕೆ ಭೇಟಿ ಕೊಟ್ಟಿದ್ದಂಥ ಅರಬ್ ದೇಶದ ರಾಜಕುಮಾರ, ಇವತ್ತು ಇಸ್ಲಾಂ ಜಗತ್ತು ಯಾರ್ದಾದ್ರೂ ಮಾತು ಕೇಳ್ತದೆ, ಮುಸ್ಲಿಂ ಜನಾಂಗ ಯಾರ್ದಾದ್ರೂ ಮಾತು ಕೇಳ್ತಾರೆ ಅಂದರೆ ಅದು ಅರಬ್ ದೇಶದ ದೊರೆಯ ಮಾತನ್ನ ಕೇಳ್ತಾರೆ. ಯಾಕೆಂದರೆ ಅರಾಬಿಕ್ ಭಾಷೆ ಮಗದೊಂದು ಬಂದಿರತಕ್ಕಂಥದ್ದು ಅಲ್ಲಿಂದ. ಆದ್ದರಿಂದ ಅರೇಬಿಯನ್ಸ್ಗೆ ಬಹಳ ಗೌರವವನ್ನು ನಮ್ಮ ಮುಸ್ಲಿಂ ಬಾಂಧವರು ಕೊಡ್ತಾರೆ. ಆ ಮುಸ್ಲಿಂ ರಾಜಕುಮಾರ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿದ್ದ. ಅಬುದಾಬಿಯಲ್ಲಿ ರಾಮನ ದೇವಸ್ಥಾನದ ಉದ್ಘಾಟನೆ ನಡೀತಾ ಇದೆ. 500 ವರ್ಷಗಳ ಇತಿಹಾಸ ಇರತಕ್ಕಂಥ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ 22ಕ್ಕೆ ನಡೀತಾ ಇದೆ. ಆ ಒಂದು ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಈಗಾಗಲೇ ಪಾದಯಾತ್ರೆ ಕೈಗೊಂಡಿರತಕ್ಕಂಥ ಮುಸ್ಲಿಮರಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ಕೆತ್ತನೆಯ ಕೆಲಸದಲ್ಲಿ ಮುಸ್ಲಿಂ ಬಾಂಧವರು ತೊಡಕೊಂಡಿದ್ದಾರೆ. ಪಕ್ಷಗಳ ಒಂದು ಇದರಲ್ಲಿ ಇವತ್ತಿನ ಒಬ್ಬ ಕರ್ನಾಟಕದ ಒಬ್ಬ MLA ಮಾತಾಡಿದ್ದಾನೆ, ನಾನು ರಾಮನ ಪರಮ ಭಕ್ತ, ಕೃಷ್ಣನ ಪರಮ ಭಕ್ತ, ಎಲ್ಲ ದೇವರುಗಳನ್ನು ನಾನು ಪೂಜಿಸ್ತೀನಿ, ರಾಮನನ್ನು ಪೂಜಿಸ್ತೀನಿ, ಆದರೆ ರಾಮನನ್ನ ಚುನಾವಣಾ ಅಸ್ತ್ರವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮಾತನ್ನ ಅವರು ಮಾತಾಡಿದ್ದಾರೆ. ಅದರ ಹಿಂದೇನೂ ಒಂದು ಸ್ವಲ್ಪ ರಾಜಕೀಯದ ತಿಳುವಳಿಕೆ ಇರಬಹುದು. ಆದರೆ ರಾಮನ ವಿಚಾರವನ್ನ ವಿರೋಧಿಸ್ತಕ್ಕಂಥವ್ರು ಯಾರೂ ಇಲ್ಲ. ಮರ್ಯಾದಾ ಪುರುಷೋತ್ತಮ ರಾಮ ಅಂತಕ್ಕಂಥದ್ದು ಇದೆ.